ನನಗೆಲ್ಲ ಒಂದು ಕಡೆ ಈ ವಯಸ್ಸಿನ ಒಂದು ಸಂಕೋಚ ಇದೆ ಇದನ್ನು ಆಚರಣೆ ಮಾಡಲಿಕ್ಕೆ. ಒತ್ತಾಯ ಆತ್ಮೀಯರು, ಸ್ನೇಹಿತರು, ಕಾರ್ಯಕರ್ತರು, ಮುಖಂಡರೆಲ್ಲ ಸೇರಿ ಇಲ್ಲಿಂದ ಮಾಡ್ಕೊಂಡ್ಬಂದಿದ್ದೀವಿ, ಮಾಡಬೇಕು ಅಂತೇಳಿ ಅವ್ರ ಪ್ರಯತ್ನ. ಹಾಗೂ ನನ್ನ ಕುಟುಂಬದೆಲ್ಲ ಮಾತಾಡಿದ್ವಿ ಇಲ್ಲ ಹೊರಗಡೆ ಹೋಗೋಣ ಅಂತ. ಅವರು ಹೂ ಅನ್ನಲಿಲ್ಲ, ಅನ್ನಲಿಲ್ಲ. ನನಗೇನು ಅರ್ಥ ಆಗಲಿಲ್ಲ. ಅದನ್ನು ಸುಮ್ಮನೆ ಬಿಟ್ಟೆ. ಅದಕ್ಕೆ ಇನ್ನು ಎಲ್ಲರೂ ಮನಸ್ಸಿನ ಇವತ್ತು ನಮ್ಮ ಆಫೀಸ್ ಹತ್ರ ಒಂದಷ್ಟು ಒಳ್ಳೆ ಕೆಲಸವನ್ನು ಮಾಡೋಣ, ಬನ್ನಿ ಬಗ್ಗೆ ಮರೆ ಒಂದಷ್ಟು ಒಳ್ಳೆ ಕೆಲಸ ಮಾಡೋಣ. ಏನು ಮಾಡ್ಬೋದು, ನಾವೇನು ಹುಡ್ತೀವಿ, ಇಷ್ಟು ಬದುಕಿದ್ದೀವಿ, ಹಿಂದೆ ತಿರುಗಿ ನೋಡಿದ್ರೆ ನಾವು ಏನೇನು ಮಾಡಿದ್ದೀವಿ, ಏನು ಮಾಡಬೇಕಾಗಿತ್ತು, ಇನ್ನೇನು ಮಾಡ್ಬೋದು ಅಂತ ನಮಗೆಲ್ಲರೂ ಒಂದ್ಸರಿ ರೀಕಲೆಕ್ಷನ್ ಆಗ್ತದೆ. ಹಂಗಾಗಿ ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಇರಲಿ, ಜನರ ಸೇವೆ ಮಾಡ್ಬೋದು ಅಂಥೇಳಿ ಇದೆಲ್ಲವನ್ನು ಮಾಡ್ಕೊಂಬಂದಿದ್ದೀವಿ. ನಮಗೆ ಈ ಭಾಗದ ಶಾಸಕರು ಗೋಪಾಲಣ್ಣವರು ಸಂಪೂರ್ಣವಾಗಿ ನಮ್ಗೆ ಸಹಕಾರ ಕೊಡ್ತಾರೆ, ಅವ್ರ ಕುಟುಂಬದವರೆಲ್ಲ ನಮ್ಗೆ ಸಹಕಾರ ಕೊಡ್ತಾರೆ. ನಾವು ನಮ್ಮ ಸಹೋದರಿಯರೆಲ್ಲರೂ ಸೇರಿ ಒಂದಷ್ಟು ನಮ್ಮ ಜೊತೆ ಏನೇ ಕೆಲಸ ಕಾರ್ಯ ಕೊಟ್ಟು ನಿಷ್ಠೆಯಿಂದ ಮಾಡ್ತಾರೆ. ಒಂದೇ ಒಂದು ಕನಸೈತೆ, ಆಸೆ ಇದೆ. ಭಗವಂತನ ಇಚ್ಛೆ ಏನಿದೆ ಗೊತ್ತಿಲ್ಲ, ನಾವೆಲ್ಲರೂ ಕನಸಿದೆ, ಆಸೆ ಇದೆ. ಅಧಿಕಾರ ಇದ್ದರೆ ಏನಪ್ಪ ಮಾಡ್ಬೋದು ಅಂದರೆ ಇನ್ನೊಂದಷ್ಟು ಸರ್ಕಾರ ಸಿಗೋದು ಸವಲತ್ತನ್ನು ತಂದುಬಿಟ್ಟು ಜನರಿಗೆ ಮುಟ್ಟಿಸ್ಬೋದು ಒಂದು ಆಸೆಯಿಂದ. ಈ ಚುನಾವಣೆ ಬರಲಿ, ನಾವು ನಿಂತು ಗೆಲ್ಲಬೇಕು ಅನ್ನೋ ಒಂದು ಆಸೆ ಇದೆ. ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಯಾವ್ದು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬರಲಿ ಬರದೇ ಹೋಗಲಿ ಸತತವಾಗಿ ಕೆಲಸವನ್ನು ಮಾಡ್ಕೊಂಡು ಇರ್ತಾನೆ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳ್ಬೇಕಾಗ್ತದೆ. ನಮಸ್ಕಾರ. ಜನಸೇವೆ ಮಾಡೋಕ್ಕೆ ಗೋಪಾಲಣ್ಣೊಬ್ಬರು ಕೂತು ಮಾತಾಡಿದ್ವಿ. ಮಾಡಿದಾಗ ಶ್ಯಾಮಸುಂದರ್ ಅಂತ ನಮ್ಮ ಡಾಕ್ಟ್ರು ಬನ್ನಿ ಸರ್, ಒಳ್ಳೆ ಏನು ಬೇಕಾದರೂ ತುಂಬ ಬಡತನ ಇರೋರಿಗೆ ಗುರಿ ಮುಟ್ಟುವಂಥದ್ದು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸುವಂಥದ್ದು ಕೆಲಸ ಇದೆ. ಅವ್ರಿಗೆ ವಹಿಸ್ಬಿಟ್ಟು ಒಂದು ಜವಾಬ್ದಾರಿನ ಕರ್ಕೊಂಡೋಗಿ ತೋರಿಸ್ಕೊಂಬರ್ತಾರೆ. ಎಲ್ಲ ಹಾಸ್ಪಿಟ್ಲು ಇವತ್ತು ಒಂದು ಬಸ್, ಹೊಸ ಬಸ್ ಇವತ್ತು ಲೋಕಾರ್ಪಣೆ ಆಗಿತ್ತು. ಬಸ್ನಲ್ಲೇ ಎಲ್ಲವನ್ನು ಚೆಕ್ ಮಾಡೋದು. ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ವಾರ ಬೇಕು ಚೆಕ್ ಮಾಡಲಿಕ್ಕೆ ಎಲ್ಲವನ್ನು. ಅದನ್ನು ಬಸ್ನಲ್ಲೇ 10 ನಿಮಿಷದಲ್ಲಿ ಚೆಕ್ ಮಾಡೋದು. ಕಣ್ಣಿನ ಬಸ್ನಲ್ಲಿ ಚೆಕ್ ಮಾಡಿಸಿ ತುಂಬ ಜನ ಹೋಗಿದೆ. ಈಗ 32 ಜನ ಕಣ್ಣಿನ ಆಪರೇಷನ್ ಸಿಕ್ಕಿದ್ದಾರೆ. ನಾವು ಕಳಿಸ್ಕೊಟ್ಟು ಮೋದಿ ಹಾಸ್ಪಿಟಲ್ ಕಳಿಸ್ಕೊಟ್ಟಿದ್ವಿ. ಬ್ರೆಸ್ಟ್ ಕ್ಯಾನ್ಸರ್ ಇತ್ತೀಚೆಗೆ ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಗರ್ಭಕೋಶ ಜಾಸ್ತಿ ಆಗ್ತಾಯಿದೆ. ಅವ್ರು ನೋಡ್ಕೊಳ್ಳೋದಿಲ್ಲ, ಗೊತ್ತಾಗೋದಿಲ್ಲ. ಅದನ್ನು ಕರೆಸ್ತಂದು ಮಾಡಿದ್ವಿ. ನಿನ್ನೆ ಮಂಗಳವಾರ 21ನೇ ತಾರೀಕು 242 ಜನ ಚೆಕ್ ಮಾಡಿಸಿದ್ವಿ. 7 ಜನ ಕ್ಯಾನ್ಸರ್ ಇದೆ. ಅವ್ರು ಫೋನ್ ಮಾಡಿ ಕರೆಸಿ ಕೂತು ಮಾತಾಡಿ, ಮೊದಲೇ ಹೇಳಿದ್ರೆ ಒಂದಿನ 2 ದಿನ 3 ದಿನ ವಾರ ಕೂಡ ಮನೆ ಎಲ್ಲರೂ ಹಾತವಾಗಿಲ್ಲ ಒಂಥರ ಭಯ ಬೀಳ್ತಾರೆ. ಅದಕ್ಕೆ ಅವತ್ತೇ ಹೇಳಿ ಅವತ್ತೇ ಕರೆಸಿ ಹೋಗಿದ್ದು ಕಳಿಸ್ಕೊಟ್ಟಿದ್ವಿ. ಇಲ್ಲಿ ಹೋಗೋವರೆಗೂ ಆತಂಕ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಬೇರೆ ಹೇಳ್ತಾರೆ ನಮಗೆ. ಕಾರಣ ಆ ವಯಸ್ಸಿಗಿಂತ ಸಣ್ಣ ಮಕ್ಕಳು ಕ್ಯಾನ್ಸರ್ ಇರ್ತೈತೆ, ತುಂಬ ವಯಸ್ಸಾಗಿರೋ ಕ್ಯಾನ್ಸರ್ ಇರುತ್ತೆ. ಅವ್ರು ನೋಡಿದ ತಕ್ಷಣ ನನಗೂ ಇದು ಹೊಸ ಆಗಿಬಿಡು ಅಂತ ಅನಿಸುತ್ತೆ ಅವ್ರ ನನಗೆ. ಹಂಗಾಗಿ ಕಳ್ಸ್ಕೊಂಡು ಪ್ರಯತ್ನ ಮಾಡಿದ್ವಿ. ಭಾಳ ನಮ್ಮ ಜೊತೆಲಿ ತುಂಬ ವರ್ಷದಿಂದ 12 ವರ್ಷದಿಂದ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಮಗೂ ಅಷ್ಟು ಪುಣ್ಯ ಸಿಗುತ್ತೋ, ಇವ್ರಿಗೂ ಅವ್ರ ಕೊಟ್ಟು ಪುಣ್ಯ ಸಿಗಲಿ ಅಂತ ಭಗವಂತನ ಕೇಳ್ಕೊಂಡು ಈ ಸಂದರ್ಭದಲ್ಲಿ ತುಂಬ ಇಷ್ಟಪಡ್ತೀನಿ ನಾನು. ಓಕೆ ಸರ್. ಹಾಂ, ಹಂಗೇನಿಲ್ಲ ಹೋಗಿ ಎಲ್ಲ ಮಂಜು ಮಾಡ್ತೀವಿ. ಇವಾಗ ಗೊತ್ತಾಯ್ತು. ನೂರು ದೀಪ ಬೆಳಗಿರಿ, ನೂರು ಬಾಳು ಬೆಳಗಲು ನೀವೇ ಜ್ಯೋತಿಯಾಗಿರಿ, 100 ವರ್ಷ ಬಾಳಿರಿ, 100 ವರ್ಷ ಬರ್ಬೇಕಾಯ್ತು ಪೂಜೆ. ಅಮಾವಾಸ್ಯೆ ನಮ್ಮ ಜನಪ್ರಿಯ ಮುಂದೇನವ್ರು ಶಾಸಕರಾಗಬೇಕು ಅನ್ನೋದು ಆಸೆ ಇದೆ ಅವ್ರಿಗೆ. ನಮ್ಮ ನೆಚ್ಚಿನ ನಾಯಕರು ಎಲ್ಲರಿಗೂ, ಇಡೀ ನಮ್ಮ ಕ್ಷೇತ್ರಕ್ಕೆ, ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರಕ್ಕೆ ಅವರು ನೆಚ್ಚಿನ ನಾಯಕರು. ನಾವು ಗೋಪಾಲಣ್ಣನ ಅವರು ದೊಡ್ಡಣ್ಣ ಅಂತ ಕರೆದ್ರೆ ನಾವೆಲ್ಲರೂ ಪ್ರೀತಿಯಿಂದ ಅವ್ರನ್ನ ನಾವು ಚಿಕ್ಕಣ್ಣ ಅಂತ ಕರಿತೀವಿ. ನಿಜವಾಗ್ಲೂ ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಮನೆ ಮಕ್ಕಳಾಗಿ ನೋಡ್ಕೊತಾರೆ. ಅವ್ರಿಗೆ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಮುಂದೆ ಅವ್ರದ್ದು ಒಂದು ಪುಟ್ಟ ಕನಸು, ನಿಜವಾಗ್ಲೂ ಅದನ್ನು ನೆರವೇರಲಿ ಅಂತ ನಾವೆಲ್ಲರೂ ಅವ್ರ ಜೊತೆ ನಿಲ್ಲಿಸ್ಕೊಂಡು ಅವ್ರ ಆ ಕನಸು ನೆನಸಾಗೋ ಥರ ನಾವು ಅವ್ರ ಜೊತೆ ಇರ್ತೀವಿ. ಮುಂದೆ ಅವ್ರು ನಿಜವಾಗ್ಲೂ ಅವ್ರನ್ನ ಕಾರ್ಪೊರೇಟ್ರಾಗಿ ನೋಡಬೇಕು ಅನ್ನೋ ಆಸೆ ನಮಗೆ ತುಂಬ ಇದೆ. ಅವ್ರಿಗೆ ಸತಾಯ ಗತಾಯ ನಿಂತ್ಕೊಂಡು ಅವ್ರನ್ನ ಗೆಲ್ಲಿಸಿ ನಾವು ಕಾರ್ಪೊರೇಟ್ರಾಗಿ ಮಾಡೋ ಜವಾಬ್ದಾರಿ ನಮ್ಮೆಲ್ಲ ಖಂಡಿತ. ಇವತ್ತು ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ರು? ಇವತ್ತು ಹೆಲ್ತ್ ಕ್ಯಾಂಪ್, ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ರು. ಅಲ್ಲಿ ಕಣ್ಣಿನ ಸಮಸ್ಯೆ ಆಗಲಿ, ಒಂದು ಹಾರ್ಟು, BP, ಶುಗರು, ಫ್ರೀಯಾಗಿ ಮಾತ್ರೆಗಳು, ಮತ್ತು ಥೈರಾಯ್ಡ್ ಸಮಸ್ಯೆ ಇರೋರಿಗೆ
ಪ್ರತಿಯೊಂದು, ಮತ್ತೆ ಕಿವಿ ಕೇಳಿಸ್ದೇ ಇರೋರಿಗೆ ಅದಕ್ಕೋಸ್ಕರ, ಮತ್ತೆ ಸ್ತನ ಕ್ಯಾನ್ಸರು ಹೆಣ್ಮಕ್ಳಿಗೆ ಗೊತ್ತೇ ಇರಲ್ಲ ಇದು ಸ್ತನ ಕ್ಯಾನ್ಸರ್ ಇದೆ ಅನ್ನೋದು. ಬಟ್ ಅದನ್ನ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅದನ್ನ ಚೆಕ್ ಮಾಡಿಸಿದ್ರೆ 4-5 ಸಾವಿರ ಆಗುತ್ತೆ. ಬಟ್ ಅದು ಅವ್ರನ್ನ ಇಲ್ಲಿ ನಮ್ಮ ವಾರ್ಡಿನ ಹೆಣ್ಮಕ್ಳು ಬಂದು ಫ್ರೀಯಾಗಿ ಅದನ್ನ ಮಾಡಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅವರು ಅದನ್ನ ಅರೇಂಜ್ ಮಾಡಿದ್ರು. ಅದನ್ನು ತುಂಬಾ ಜನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಮತ್ತೆ ಅವ್ರ ಚಟುವಟಿಕೆಗಳು ಏನು ಅಂದ್ರೆ, ಈಗ ಹೇಗೆ ಅಂದ್ರೆ ಅವ್ರು ಕಾರ್ಪೆಂಟರ್ ಆಗ್ಬೇಕಾಗಿಲ್ಲ, ಆಲ್ರೆಡಿ ಆಗಿರೋ ತರ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮನೇಲಿ ಒಂದು ಸಮಸ್ಯೆ ಅಂದ್ರೆ 10 ಗಂಟೆ ರಾತ್ರಿ ಆಗಲಿ 12 ಗಂಟೆ ರಾತ್ರಿ ಆಗಲಿ ಅಲ್ಲಿ ಹೋಗಿರ್ತಾರೆ. ಒಂದು ನೀರಿನ ಸಮಸ್ಯೆನೋ, ಒಂದು ರೋಡಿನ ಸಮಸ್ಯೆನೋ, ಒಂದು ಮನೇಲಿ ಯಾರೋ ಒಬ್ರಿಗೆ ಹುಷಾರಿರಲ್ಲ, ಏನೋ ಒಂದು, ಎಲ್ಲದಕ್ಕೂ ಕೂಡ ಅವ್ರು ಆಗ್ಲೇ ಕಾರ್ಪೆಂಟರ್ ತರಾನೇ ಸ್ಪಂದಿಸ್ತಾ ಇದ್ದಾರೆ, ಸ್ಪಂದಿಸೋಕೆ ಶುರು ಮಾಡಿದ್ದಾರೆ. ಈಗ ಅವ್ರಿಗೆ ಏನು ಅಂದ್ರೆ ಅವರೊಂದು ಕಾರ್ಪೆಂಟರ್ ಒಂದು ಆಗ್ಬಿಟ್ರೆ ನಮ್ಗೆ ಎಲ್ಲರಿಗೂ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಜೊತೆ ಕೈ ಜೋಡಿಸ್ತೀವಿ, ಜೊತೆಲಿ ಇರ್ತೀವಿ. ಈ ವಾರ್ಡಿಗೆ ಮಾತ್ರ ಅಲ್ಲ ಅಣ್ಣ, ಇಡೀ 7 ಕ್ಷೇತ್ರಕ್ಕೂ ಅಣ್ಣನೇ. ನಾವು ಗೋಪಾಲಣ್ಣ ಆದ್ಮೇಲೆ ನೆಕ್ಸ್ಟ್ ಇಷ್ಟಪಡೋದು ಜಯರಾಮಣ್ಣನೇ ನಾವು ಇಷ್ಟಪಡೋದು. ಮತ್ತು ಇನ್ನೊಂದೇನಂದ್ರೆ ಗೋಪಾಲಣ್ಣ ಅಷ್ಟೊಂದು ಧೈರ್ಯ ನಾವು ಏನಾದ್ರು ಹೇಳ್ಕೊಳ್ಳಿಲ್ಲ ಅಂದ್ರು ಅಣ್ಣನ ಹತ್ರ ತುಂಬಾ ಆತ್ಮೀಯವಾಗಿ ಹೇಳ್ಕೊತೀವಿ. ನಮ್ಮನ್ನ ನಿಜವಾಗ್ಲೂ ನಮ್ಮ ಅಣ್ಣ ತಮ್ಮಂದಿರಿದ್ರು ಈ ರೀತಿ ಒಂದು ನಮಗೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇರಲಿಲ್ಲ. ಖಂಡಿತ ನಮ್ಮ ಜಯರಾಮಣ್ಣ ರಾಧಕ್ಕ ಅವರು ಅಷ್ಟೇ ನಮಗೆ ಅಷ್ಟೇ ಒಂದು ಪ್ರೀತಿ ವಿಶ್ವಾಸ ತೋರಿಸಿ ನಮ್ಮನ್ನ ಇವತ್ತವರೆಗೂ ಮನೆ ಹತ್ರ ಹೋಗ್ಲಿ ಎಲ್ಲಾದ್ರೂ ಸಿಕ್ಲಿ ತುಂಬ ಚೆನ್ನಾಗಿ ಆತ್ಮೀಯವಾಗಿ. ಯಾಕೆಂದರೆ ಜಯರಾಮಣ್ಣವರು ಇಲ್ಲಿ ಹೊರಗಡೆ ಬಂದಾಗ ನಮ್ಮನ್ನ ಎಲ್ಲ ಮಾತಾಡ್ಸೋದು ಗೊತ್ತು ಎಲ್ಲರಿಗೂ. ಆದರೆ ಅದೇ ರೀತಿ ನಮ್ಮ ಅಕ್ಕನೂ ರಾಧಕ್ಕ ಅವರು ಸಹ ಅದೇ ಒಂದು ಪ್ರೀತಿ ವಿಶ್ವಾಸ. ನಾವು ಗೋಪಾಲಣ್ಣ ಹೇಮಕ್ಕನ ಯಾವ ಥರ ಅಂದ್ಕೊಂಡಿದ್ದೀವೋ ಅದೇ ರೀತಿ ನಮ್ಮ ಜಯರಾಮಣ್ಣ ರಾಧಕ್ಕ ಅವ್ರನ್ನೂ ಅಂದ್ಕೊಂಡಿದ್ದೀವಿ. ತುಂಬ ನೆಕ್ಸ್ಟ್ ಅಣ್ಣನ ಆಸೆ ಈಡೇರೋದಕ್ಕೆ ನಾವೆಲ್ಲರೂ ಯಾವ ಏರಿಯಾ ಯಾವ ಬಡಾವಣೆ ಅನ್ನೋದು ಏನಿಲ್ಲ, ನಾವೆಲ್ಲರೂ ಸೇರಿ ಜಯರಾಮಣ್ಣಗೋಸ್ಕರ ನಾವು ಎಲ್ಲರೂ ಶ್ರಮಿಸಿ ನಾವು ಅವ್ರನ್ನ ಗೆಲ್ಲಿಸ್ತೀವಿ. ಅಣ್ಣಂಗೊಂದು ಸೀಟ್ ಸಿಕ್ಬಿಟ್ರೆ ಸಾಕು ನಮಗೆ. ನಮ್ಮೆಲ್ಲರ ಆರೈಕೆ, ನಮ್ಮೆಲ್ಲ ಹೆಣ್ಣು ಮಕ್ಕಳ ಆರೈಕೆಯಿಂದ ಅಣ್ಣಂಗೆ ಸಿಕ್ಕೇ ಸಿಗುತ್ತೆ. ಅಣ್ಣ ಒಳ್ಳೆ ಲೀಡಿಂಗಲ್ಲಿ ಗೆಲ್ತಾರೆ ಅನ್ನೋದು ನಮ್ಮೆಲ್ಲರ ಆಸೆ.